ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಗೆ ಭದ್ರತಾ ವೈಫಲ್ಯ ಕಾರಣ ಅನ್ನುವಂಥ ಆರೋಪ ಏನಿದೆ. ಕಾಂಗ್ರೆಸ್ ನಾಯಕರ ಆರೋಪಕ್ಕೆ ಆರ್ ಅಶೋಕ್ ಟಾಂಗ್ ಕೊಟ್ಟಿದ್ದಾರೆ. ದೇಶಕ್ಕೆ ಭದ್ರತೆ ಕೊಡುವುದು ಮಿಲಿಟರಿ ವ್ಯವಸ್ಥೆ. ದೇಶದ ಸೈನಿಕರ ಮೇಲೆ ಅನುಮಾನಿಸಿದ್ರೆ ಹೇಗೆ ಅನ್ನುವಂತಹ ಮಾತನ್ನ ಈಗ ಅಶೋಕ್ ಅವರು ಆಡ್ತಾ ಇದ್ದಾರೆ. ಕಾಂಗ್ರೆಸ್ ಯಾರ ಮೇಲಾದ್ರೂ ಕೂಡ ನಂಬಿಕೆಯನ್ನ ಇಟ್ಕೊಂಡಿದ್ದಾರೆ. ಅವರು ಇಡೀ ದೇಶ ಒಗ್ಗಟ್ಟಿನಿಂದ ಘಟನೆಯನ್ನ ಖಂಡಿಸಬೇಕಾದಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಮಾತನಾಡ್ತಾ ಇದ್ದಾರಲ್ಲ ಅಂತ ವಿಪಕ್ಷ ನಾಯಕ ಅಶೋಕ್ ಅವರು ತಿರುಗೇಟ್ ಕೊಟ್ಟಿದ್ದಾರೆ. ನೋಡಿ, ಕಾಂಗ್ರೆಸ್ ಅವ್ರಿಗೆ ಏನಾನ ಗೌರವ ಇದ್ದೇ ದೇಶದ ಬಗ್ಗೆ. ಸೆಕ್ಯೂರಿಟಿ ಕೊಡುವಂಥದ್ದು ದೇಶದ ಮಿಲಿಟರಿ ವ್ಯವಸ್ಥೆ. ದೇಶದ ಸೈನಿಕರು, ನಮ್ಮ ಗಡಿಯನ್ನು ಕಾಯ್ತಾ ಇರುವಂಥ ಸೈನಿಕರು, ನಮ್ಮ ಪ್ರಾಣ ರಕ್ಷಣೆ ಮಾಡ್ತಾ ಇರುವಂಥ ಸೈನಿಕರು, ಅವ್ರ ಬಗ್ಗೆನೇ ಅನುಮಾನ ವ್ಯಕ್ತ ಮಾಡಿದ್ರೆ ನೀವು ಯಾರ ಬಗ್ಗೆ ಒಳ್ಳೆ ನಂಬಿಕೆ ಇಟ್ಕೊಂಡಿದ್ದೀರ? ಹಂಗಾರೆ ಈ ದೇಶದಲ್ಲಿ ನಾವು ಸೈನಿಕರೇ ಪರಮೋಚ್ಚ ಅಂತ ಹೇಳುವಂಥವ್ರು, ಯೋಧರೇ ಪರಮೋಚ್ಚ ಅಂತ ನಾವು ಹೇಳುವಂಥವ್ರು. ಅವ್ರ ಬಗ್ಗೆನೇ ನೀವು ಬೆರಳು ತೋರಿಸಿ ನೀನು ಅಲ್ಲಿ ಸರಿಯಾಗಿ ಕಾವಲು ಕಾಯ್ದಿಲ್ಲ, ಈ ಥರದ್ದೆಲ್ಲ ಹೇಳಿದ್ರೆ ಸೈನಿಕರ ಮಾನಸಿಕ ಸ್ಥೈರ್ಯವನ್ನು ಕುಂದಿಸುವಂಥ ಕೆಲಸವನ್ನು ಕಾಂಗ್ರೆಸ್ ಅವರು ಮಾಡಬಾರ್ದು. ಇಡೀ ದೇಶ ಒಟ್ಟಾಗಿ ಈ ಘಟನೆಯನ್ನು ಖಂಡಿಸಬೇಕು ಮತ್ತು ಇದರ ಪಾಕಿಸ್ತಾನದ ವಿರುದ್ಧದ ಹೋರಾಟದಲ್ಲಿ ಎಲ್ಲರೂ ಕೂಡ ಭಾಗಿಯಾಗಬೇಕು. ಅದು ಬಿಟ್ಟುಬಿಟ್ಟು ಈಗ ಅವರು ಹಿಂದೂ ಅಂತೇಳಿ ಹುಡುಕಿ ಹೊಡೆದಿದ್ದಾರೆ. ಅವರು ಇದನ್ನು ಬೇರೆ ಕಡೆ ಡೈವರ್ಟ್ ಮಾಡುವಂಥ ಕೆಲಸವನ್ನು ಕಾಂಗ್ರೆಸ್ ಅವರು ಮಾಡಬಾರ್ದು. ಅದು ಸೈನಿಕರ ಮೇಲೆ ಬೇಹುಗಾರಿಕೆ ಸರಿ ಇಲ್ಲ, ಸೈನಿಕರು ಯಾಕಿರಲಿಲ್ಲ ಅಲ್ಲಿ, ಈ ಥರದ್ದೆಲ್ಲ ಹೇಳುವಂಥದ್ದು ಸರಿ ಇಲ್ಲ. ನಾನು ಹಂಗೆ ಪ್ರಶ್ನೆ ಇವ್ರಿಗೆ ಮಾಡಿಬಿಟ್ರೆ ಇವ್ರ ಯೋಗ್ಯತೆ ಏನಾಗ್ತೈತೆ?